ನಮಸ್ಕಾರ. ನಾನು ಶ್ರೀ ಎಸ್.ಬಿ. ದೊಡಮಣಿ ಸೈನಿಕ್ ನವೋದಯ ಕೋಚಿಂಗ್ ಕ್ಲಾಸಸ್ನ ಮುಖ್ಯಸ್ಥನಾದ ನಾನು ಸುಮಾರು ವರ್ಷಗಳಿಂದ ಸೈನಿಕ, ಆರ್ಎಂಎಸ್, ನವೋದಯ ಹಾಗೂ ಕಿತ್ತೂರು ಬಾಲಕಿಯರ ಸೈನಿಕ ಶಾಲೆ ಹಾಗೂ ಇದಲ್ಲದೆ ಪ್ರತಿಷ್ಠಿತ ವಸತಿ ಶಾಲೆಗಳಾದ ಮುರಾರ್ಜಿ, ಆದರ್ಶ ಹೀಗೆ ಹಲವಾರು ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದ್ದೇವೆ. ಜಾರವಾಡದ ನೆಲದಲ್ಲಿ ಬೆಳಕು ಹೊತ್ತ ಕನಸು, ಶಿಕ್ಷಣದ ದೀಪವಾಗಿ ನಿಂತಿದೆ ಈ ಮನಸ್ಸು. ಎಸ್.ಬಿ. ದೊಡಮಣಿ ಅವರ ದೃಷ್ಟಿಯ ದಾರಿಯಲ್ಲಿ ಜ್ಞಾನವೇ ಶಕ್ತಿಯೆಂದು ಹೆಜ್ಜೆ ಹಾಕಿದ ಪಥದಲ್ಲಿ ಸೈನಿಕ ನವೋದಯವ ಕನಸಿಗೆ ರೆಕ್ಕೆಯಾದ ನೆಲೆ, ಮಕ್ಕಳ ಭವಿಷ್ಯ ಕಟ್ಟುವ ವಿಶ್ವಾಸದ ಮಲೆ. ಜೈ ದೊಡಮಣಿ ಸೈನಿಕ ನವೋದಯ ಕೋಚಿಂಗ್ ಕ್ಲಾಸಸ್ ಧಾರವಾಡ. ಜೈ ದೊಡಮಣಿ ಸೈನಿಕ ನವೋದಯ ಕೋಚಿಂಗ್ ಕ್ಲಾಸಸ್ ಧಾರವಾಡ. ನಮ್ಮ ತರಬೇತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದಂಥ ಹಾಸ್ಟೆಲ್ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಅಲ್ಲದೆ ಪ್ರತಿಯೊಂದು ರೂಮುಗಳು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ವ್ಯವಸ್ಥೆಯನ್ನು ಹೊಂದಿದ್ದು 24x7 ಬಿಸಿನೀರಿನ ಸೌಲಭ್ಯ ಹಾಗೂ ವಿದ್ಯಾರ್ಥಿಗಳಿಗೆ ಕುಡಿಯಲು ಫಿಲ್ಟರ್ ನೀರಿನ ಸೌಲಭ್ಯವನ್ನು ಹೊಂದಿರುತ್ತವೆ. ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ಊಟದ ವ್ಯವಸ್ಥೆಯನ್ನು ಕೂಡ ಇರುತ್ತದೆ. ಜೊತೆಗೆ ನಮ್ಮ ತರಬೇತಿ ಸಂಸ್ಥೆಯು ಸಂಪೂರ್ಣವಾಗಿ ಸಿಸಿಟಿವಿ ಕಣ್ಗಾವಲಿನಲ್ಲಿದ್ದು 24x7 ಸೆಕ್ಯೂರಿಟಿ ಸೌಲಭ್ಯವನ್ನು ಕೂಡ ಹೊಂದಿರುತ್ತದೆ. ಪ್ರವೇಶ ಪರೀಕ್ಷೆಯ ಕಠಿಣ ಪಯಣದಲ್ಲಿ ವಿಶೇಷ ತರಬೇತಿಯ ದೀಪ ಬೆಳಗುತ್ತದೆ ಮನದಲ್ಲಿ. ಶಿಸ್ತು, ಸಾಧನೆ, ಶ್ರಮದ ಪಾಠ ಇಲ್ಲಿ, ಪ್ರತಿಭೆಗೆ ಅವಕಾಶ ಸಿಗುವ ಪವಿತ್ರ ಸ್ಥಳದಲ್ಲಿ, ಉತ್ತಮ ಕಲಿಕೆಯ ವಾತಾವರಣದ ಸೌಂದರ್ಯದಲ್ಲಿ ಉಜ್ವಲ ಭವಿಷ್ಯ ಮೂಡುತ್ತದೆ ಮಕ್ಕಳ ಜೀವನದಲ್ಲಿ. ಇಂದಿನ ಕಲಿಕೆ ನಾಳೆಯ ನಾಯಕತ್ವದ ಬೀಜ, ಈ ತತ್ವವೇ ಸಂಸ್ಥೆಯ ಜೀವಾಳದ ಧ್ವಜ. ಪೋಷಕರ ಇಚ್ಛಾಶಕ್ತಿ, ಸಂಸ್ಥೆಯ ದೂರದೃಷ್ಟಿ, ಜ್ಞಾನ ಸಬಲೀಕರಣದ ಅದ್ಭುತ ಸೃಷ್ಟಿ. ಸ್ಪರ್ಧಾ ಜಗತ್ತಿನ ಸಿದ್ಧ ಮಾಡುವ ಸಂಕಲ್ಪ, ಗುಣಮಟ್ಟದ ಶಿಕ್ಷಣವೇ ಇವರ ಅಮೂಲ್ಯ ಶಿಲ್ಪ. ಜೈ ದೊಡಮಣಿ ಸೈನಿಕ ನವೋದಯ ಕೋಚಿಂಗ್ ಕ್ಲಾಸಸ್ ಧಾರವಾಡ. ಜೈ ದೊಡಮಣಿ ಸೈನಿಕ ನವೋದಯ ಕೋಚಿಂಗ್ ಕ್ಲಾಸಸ್ ಧಾರವಾಡ. ಒಬ್ಬ ಮಹಾನ್ ದಾರ್ಶನಿಕರು ಹೇಳಿರುವಂತೆ, ಓದು ಓದು ಓದು, ನೀನು ಎಲ್ಲಿವರೆಗೆ ಓದುಪ್ಪ ಅಂತಂದ್ರೆ ನಿನ್ನ ಶತ್ರುಗಳು ನಿನ್ನಲ್ಲಿರುವ ಜ್ಞಾನಕ್ಕೆ ಹೆದರುತ್ತಾರೆ ಹೊರತು ನಿನ್ನಲ್ಲಿರುವ ಸಂಪತ್ತಿಗಲ್ಲ. ಈ ರೀತಿಯಾಗಿ ನಾವು ಮಗುವಿಗೆ ಕೊಡ್ತಕ್ಕಂಥ ಇವತ್ತು ಬಾಲ್ಯದ ಶಿಕ್ಷಣ ಅವನ ಮುಂದಿನ ಜೀವನದಲ್ಲಿ, ಭವಿಷ್ಯ ಜೀವನದಲ್ಲಿ ಅದು ಬಹಳಷ್ಟು ಉಪಯೋಗ ಬಂದು ಮಗುವಿನ ಜೀವನವನ್ನು ಉಜ್ವಲಗೊಳಿಸುವಲ್ಲಿ ಯಶಸ್ವಿ ಆಗುತ್ತದೆ ಅಂತೇಳಿ ಈ ಮುಖಾಂತರ ನಾವು ಹೇಳಬಹುದು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಮ್ಮ ಸಂಸ್ಥೆಯಲ್ಲಿ ಬರೀ ವಿದ್ಯಾರ್ಥಿಗಳ ಶಿಕ್ಷಣಕ್ಕಷ್ಟೇ ಅಲ್ಲದೆ ಅವರ ಪಠ್ಯೇತರ ಚಟುವಟಿಕೆಗಳಾದ ಔಟ್ಡೋರ್ ಮತ್ತು ಇಂಡೋರ್ ಗೇಮ್ಸ್, ಚೆಸ್ಸು, ಕೇರಮ್ಮು ಹಾಗೂ ಔಟ್ಡೋರ್ಸ್ ಕಬಡ್ಡಿ ಆಡಿಸೋದಾಗಿರ್ಬೋದು, ಖೋ ಖೋ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಈ ಎಲ್ಲವೂ ಆಡಿಸೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅವರ ದೈಹಿಕ ಮತ್ತು ಮಾನಸಿಕ ಒಂದು ಸದೃಢತೆಯನ್ನ ನಮ್ಮ ಸಂಸ್ಥೆಯಿಂದ ಪಡೆದುಕೊಳ್ಳುತ್ತಾರೆ ಅಂತೇಳಿ ಈ ಮುಖಾಂತರ ನಾನು ಹೇಳಬಹುದು. ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ನಮ್ಮಲ್ಲಿ ತರಬೇತಿ ಪಡೆದಂತ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು
ಅವರಿಗೆ ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸಿ, ಉದಾಹರಣೆಗೆ ಹೇಳಬೇಕಂದ್ರೆ ಬ್ಲ್ಯಾಕ್ ಬೋರ್ಡ್ ಸಿಸ್ಟಮ್ ಬದಲಾಗಿ ಇತ್ತೀಚಲಾಗಿ ಬಂದಂತ ಒಂದು ಈ ಸ್ಮಾರ್ಟ್ ಬೋರ್ಡ್ ಟೀಚಿಂಗ್ ಅನ್ನು ನಾವು ಅಳವಡಿಸಿಕೊಂಡಿದ್ದೀವಿ. ಪ್ರತಿಯೊಂದು ಕ್ಲಾಸ್ ರೂಮ್ಗಳು ಕೂಡ ಡಿಜಿಟಲ್ ಬೋರ್ಡ್ ವ್ಯವಸ್ಥೆಯನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಪಾಠಗಳನ್ನು ಪರಿಣಾಮಕಾರಿಯಾಗಿ ನಾವು ಹೇಳಿಕೊಡುತ್ತೇವೆ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ನಮ್ಮ ಸಂಸ್ಥೆಯಲ್ಲಿ ನುರಿತ ಹಾಗೂ ಕ್ವಾಲಿಫೈಡ್ ಟೀಚರ್ಸ್ ಇರುವುದರಿಂದ ನಮ್ಮ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾದಂತಹ ಒಂದು ಟೀಚಿಂಗ್ ಅನ್ನ ಪಡಿತಾ ಇದ್ದಾರೆ ಅಂತೇಳಿ ಈ ಮುಖಾಂತರ ನಾವು ಹೇಳಬಹುದು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ. ನಮ್ಮಲ್ಲಿ ತರಬೇತಿ ಪಡೆಯಲು ಬರುವಂತಹ ವಿದ್ಯಾರ್ಥಿಗಳಿಗೆ ನಾವು ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ನೋಟ್ಬುಕ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಇವೆಲ್ಲಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತೇವೆ. ಏಳು ಎದ್ದೇಳು, ಎದ್ದಾಗ ಏನಾದರೂ ಸಾಧಿಸು, ಸಾಹಸಿ. ಏಳು ಎದ್ದೇಳು, ಎದ್ದಾಗ ಏನಾದರೂ ಸಾಧಿಸು, ಸಾಹಸಿ. ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಎರಡು ತರನಾದಂತ ಒಂದು ತರಬೇತಿ ಹೊಂದಿದ್ದು, ಇಲ್ಲಿ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ, RMS, ಸೈನಿಕ ಹಾಗೂ ಕಿತ್ತೂರು ಬಾಲಕಿಯರ ಸೈನಿಕ ಶಾಲೆ ಹೀಗೆ ವಿವಿಧ ರೀತಿಯ ತರಬೇತಿಯನ್ನು ನೀಡುತ್ತಿದ್ದು, 6ರಿಂದ 10ನೇ ತರಗತಿಯ CBSE ಮತ್ತು ಸ್ಟೇಟ್ ವಿದ್ಯಾರ್ಥಿಗಳಿಗೆ ನಾವು 2 ತಿಂಗಳ ಬೇಸಿಗೆ ಅವಧಿಯಲ್ಲಿ ಸಮರ್ ವೆಕೇಶನ್ ಕ್ಲಾಸ್ಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಜೈ ದೊಡಮಣಿ ಸೈನಿಕ